ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ದ್ವಿರಾಷ್ಟ್ರ ಸಿದ್ಧಾಂತವನ್ನು ನೀಡಿದ್ದು ಯಾರು? ಜವಾಹರ್ಲಾಲ್ ನೆಹರು ಅವರ, ಇಲ್ಲ ಮೊಹಮ್ಮದ್ ಅಲಿ ಜಿನ್ನಾ ಅವರ, ಇಲ್ಲ ಗಾಂಧೀಜಿಯವರ, ಇಲ್ಲ ಬ್ರಿಟಿಷರ? ದ್ವಿರಾಷ್ಟ್ರ ಸಿದ್ಧಾಂತವನ್ನ ನೀಡಿದವರು ಮೊಹಮ್ಮದ್ ಅಲಿ ಜಿನ್ನಾ ಅಂತ ಹೇಳ್ಬೋದಾಗಿದೆ. ಸರ್ ಸೈಯದ್ ಅಹಮದ್ ಖಾನ್ ಮೊದಲು ದ್ವಿರಾಷ್ಟ್ರ ಸಿದ್ಧಾಂತದ ಮೂಲ ಕಲ್ಪನೆಯನ್ನ ನೀಡಿದರು. ಹಾಗಾಗಿ ಅವರನ್ನ ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಅಂತ ಕರೆಯಲಾಗುತ್ತೆ. 1901ರಲ್ಲಿ ಮೊಹಮ್ಮದ್ ಶಫಿ ಇಂಡಿಯನ್ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆಗೆ ಸಲಹೆಯನ್ನ ನೀಡ್ತಾರೆ ಅಂತ ಹೇಳ್ಬೋದಾಗಿದೆ. 1906ರಲ್ಲಿ ಸಲೀಮುಲ್ಲಾ ಖಾನ್ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸಲೀಮುಲ್ಲಾ ಖಾನ್ ರವರು 1930 ಡಿಸೆಂಬರ್ 29ರಂದು ಅಲಹಾಬಾದ್ನಲ್ಲಿ ನಡೆದ ಮುಸ್ಲಿಂ ಲೀಗ್ ವಾರ್ಷಿಕ ಸಮಾವೇಶದಲ್ಲಿ ಈ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಜೀವವನ್ನ ನೀಡಿದ್ರು ಅಂತ ಹೇಳ್ಬೋದಾಗಿದೆ. 1940 ಮಾರ್ಚ್ 23ರಂದು ಲಾಹೋರ್ನಲ್ಲಿ ನಡೆದ ಐತಿಹಾಸಿಕ ಮುಸ್ಲಿಂ ಲೀಗ್ ಸಮಾವೇಶದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಐತಿಹಾಸಿಕ ಪಾಕಿಸ್ತಾನ ನಿರ್ಣಯವನ್ನ ಘೋಷಿಸಿದರು ಅಂತ ಹೇಳ್ಬೋದಾಗಿದೆ. ಜಿನ್ನಾರವರು ಮುಸ್ಲಿಮರ ಅನಭಿಷಿಕ್ತ ಸಾಮ್ರಾಟ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ನವಕೋಟಿ ನಾರಾಯಣ ಎಂದು ಬಿರುದಾಂಕಿತರಾದವರು ಅಂತ ಕೊಟ್ಟಿದ್ದಾರೆ. ರಾಜ ಒಡೆಯರ, ಇಲ್ಲ ಕಂಠೀರವ ನರಸರಾಜ ಒಡೆಯರ, ಇಲ್ಲ ನರಸಿಂಹರಾಜ ಒಡೆಯರ, ಇಲ್ಲ ಚಿಕ್ಕದೇವರಾಜ ಒಡೆಯರ? ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ ಎಂಬ ಬಿರುದನ್ನ ಹೊಂದಿದ್ರು ಅಂತ ನಿಮ್ಗೆಲ್ಲ ಗೊತ್ತು. ರಾಜ ಒಡೆಯರು ಮೈಸೂರಿನ ಒಡೆಯರ ಮನೆತನದ ಸ್ಥಾಪಕರು ಅಂತ ಹೇಳ್ಬೋದಾಗಿದೆ. ಕಂಠೀರವ ನರಸರಾಜ ಒಡೆಯರು ಕಂಠೀರವ ಪಣ ಎಂಬ ನಾಣ್ಯವನ್ನ ಟಂಕಿಸುವುದರ ಜೊತೆಗೆ ಜಾರಿಗೂ ಕೂಡ ತಂದ್ರು ಅಂತ ಹೇಳ್ಬೋದಾಗಿದೆ. ಚಿಕ್ಕದೇವರಾಜ ಒಡೆಯರು ಔರಂಗಜೇಬನಿಂದ ರಾಜ ಜಗದೇವ ಎಂಬ ಬಿರುದನ್ನು ಕೂಡ ಪಡ್ಕೊಂಡಿದ್ರು. ಜೊತೆಗೆ ಬೆಂಗಳೂರನ್ನ ಈ ಚಿಕ್ಕದೇವರಾಜ ಒಡೆಯರು ಔರಂಗಜೇಬನಿಂದ ಕೊಂಡುಕೊಂಡರು ಅಂತ ಹೇಳ್ಬೋದಾಗಿದೆ. ಮರಾಠರ ಏಕೋಜಿಯನ್ನ ಈ ಚಿಕ್ಕದೇವರಾಜ ಒಡೆಯರು ಸೋಲಿಸಿ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎಂಬ ಬಿರುದನ್ನ ಪಡೆದುಕೊಂಡ್ರು ಅಂತ ಹೇಳ್ಬೋದಾಗಿದೆ. ಅಠಾರ ಕಚೇರಿಗಳನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆಗಳನ್ನ ಸ್ಥಾಪನೆ ಮಾಡಿದ್ರು. ಚಿಕ್ಕದೇವರಾಜ ಒಡೆಯರು ಚಿಕ್ಕದೇವರಾಜ ಭಿನ್ನಪಂ ಮತ್ತು ಗೀತ ಗೋಪಾಲ ಎಂಬ ಕೃತಿಗಳನ್ನು ಸಹ ರಚಿಸಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯುರೋಪಿನಲ್ಲಿ ಎರಡನೇ ಮಹಾಯುದ್ಧ ಸಂಭವಿಸಿದ ವರ್ಷ ಅಂತ ಕೊಟ್ಟಿದ್ದಾರೆ. 1939, ಇಲ್ಲ 1938, ಇಲ್ಲ 1945, ಇಲ್ಲ 1946? ಯುರೋಪಿನಲ್ಲಿ ಎರಡನೇ ಮಹಾಯುದ್ಧವು 1939ರಲ್ಲಿ ಸಂಭವಿಸಿತು ಅಂತ ಹೇಳ್ಬೋದಾಗಿದೆ. ಎರಡನೇ ಮಹಾಯುದ್ಧವು 1939ರಿಂದ 1944ರವರೆಗೆ ನಡೆಯಿತು ಅಂತ ಹೇಳ್ಬೋದಾಗಿದೆ. ಜರ್ಮನಿಯ ನಾಜಿ ಪಕ್ಷದ ಅಡಾಲ್ಫ್ ಹಿಟ್ಲರ್ ಮತ್ತು ಇಟಲಿಯ ಫ್ಯಾಸಿಸ್ಟ್ ಪಕ್ಷದ ಮುಸೋಲಿನಿ ಈ ಯುದ್ಧದ ಪ್ರಮುಖ ನಾಯಕರಾಗಿದ್ರು. 1939ರಲ್ಲಿ ಜರ್ಮನಿಯು ಪೋಲೆಂಡ್ ಮೇಲೆ ದಾಳಿ ಮಾಡಿದ್ದರಿಂದ ಈ ಯುದ್ಧ ಆರಂಭಗೊಂಡಿತು ಅಂತ ಹೇಳ್ಬೋದಾಗಿದೆ. ಈ ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳಾದ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಅಮೆರಿಕಗಳು ಗೆಲುವಿನ ರೂವಾರಿಗಳಾಗಿದ್ದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಾನ್ಪುರದಲ್ಲಿ ನಡೆದ 1857ರ ದಂಗೆಯ ನೇತೃತ್ವ ವಹಿಸಿದವರು ಅಂತ ಕೊಟ್ಟಿದ್ದಾರೆ. ನಾನಾ ಸಾಹೇಬ, ಇಲ್ಲ ತ್ಯಾಂತ್ಯಾ ತೋಪಿನ, ಇಲ್ಲ ಬಖ್ತ್ ಖಾನ, ಇಲ್ಲ ಜೀನತ್ ಮಹಲ್ಲ? ಕಾನ್ಪುರದಲ್ಲಿ ನಡೆದ 1857ರ ದಂಗೆಯ ನೇತೃತ್ವವನ್ನ ನಾನಾ ಸಾಹೇಬ್ ವಹಿಸಿದರು ಅಂತ ಹೇಳ್ಬೋದಾಗಿದೆ. ತಾಂತ್ಯಾ ಟೋಪಿಯವರು ಕಾನ್ಪುರ ಮತ್ತು ಗ್ವಾಲಿಯರ್ನಲ್ಲಿ ಈ 1857ರ ದಂಗೆಯ ನೇತೃತ್ವವನ್ನ ವಹಿಸಿದ್ದರು ಅಂತ ಹೇಳ್ಬೋದಾಗಿದೆ. ಬಖ್ತ್ ಖಾನ್ ದೆಹಲಿಯಲ್ಲಿ ವಹಿಸಿದ್ರು. ಜೀನತ್ ಮಹಲ್ ಲಕ್ನೋದಲ್ಲಿ, ರಾಣಿ ಲಕ್ಷ್ಮೀಬಾಯಿ ಅವರು ಝಾನ್ಸಿಯಲ್ಲಿ ಈ ದಂಗೆಯ ನೇತೃತ್ವವನ್ನ ವಹಿಸಿದ್ರು. ಜಗದೀಶ್ಪುರದಲ್ಲಿ
ಕುನ್ವರ್ ಸಿಂಗ್ ಎಂಬುವರು ಈ ದಂಗೆಯ ನೇತೃತ್ವವನ್ನ ವಹಿಸಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಶೀತಲ ಸಮರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಷ್ಟ್ರಗಳು ಅಂತ ಕೊಟ್ಟಿದ್ದಾರೆ. ರಷ್ಯಾ ಮತ್ತೆ ಇಂಗ್ಲೆಂಡ್, ರಷ್ಯಾ ಮತ್ತೆ USA, ರಷ್ಯಾ ಮತ್ತು ಫ್ರಾನ್ಸ್, ಇಲ್ಲ ರಷ್ಯಾ ಮತ್ತೆ ಜರ್ಮನಿನ. ಶೀತಲ ಸಮರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಷ್ಟ್ರಗಳು ರಷ್ಯಾ ಮತ್ತು USA ಅಂತ ಹೇಳ್ಬೋದಾಗಿದೆ. ಶೀತಲ ಸಮರವು 1945ರಿಂದ 1991ರವರೆಗೆ ನಡೆಯಿತು ಅಂತ ಹೇಳ್ಬೋದಾಗಿದೆ. ಅಮೆರಿಕವು ನ್ಯಾಟೋ, ಸಿಂಟೋ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ರಷ್ಯಾ ವಾರ್ಸಾ ಒಪ್ಪಂದಗಳನ್ನ ಮಾಡಿಕೊಂಡಿತು ಅಂತ ಹೇಳ್ಬೋದಾಗಿದೆ. ಕೊರಿಯಾ ಯುದ್ಧ, ಕ್ಯೂಬಾ ಯುದ್ಧ, ವಿಯೆಟ್ನಾಂ ಯುದ್ಧಗಳ ಜೊತೆಗೆ ಅಮೆರಿಕ ಮತ್ತು ರಷ್ಯಾ ಮಾತುಕತೆಗಳನ್ನ ನೋಡಬಹುದಾಗಿರುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಭಾರತದಲ್ಲಿ ಫೆಡರಲ್ ನ್ಯಾಯಾಲಯ ಯಾವ ಕಾಯ್ದೆಯ ಅನುಸಾರವಾಗಿ ಸ್ಥಾಪನೆಯಾಯಿತು? 1891, ಇಲ್ಲ 1909, ಇಲ್ಲ 1919, ಇಲ್ಲ 1935. ಭಾರತದಲ್ಲಿ ಫೆಡರಲ್ ನ್ಯಾಯಾಲಯವು 1935ರ ಕಾಯ್ದೆಗೆ ಅನುಸಾರವಾಗಿ ಸ್ಥಾಪನೆಯಾಯಿತು ಅಂತ ಹೇಳ್ಬೋದಾಗಿದೆ. 1935ರ ಕಾಯ್ದೆಯನ್ನ ಭಾರತ ಸರ್ಕಾರ ಕಾಯ್ದೆ ಅಂತ ಕೂಡ ಕರೀತಾರೆ. ಈ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡೋದಾದ್ರೆ, ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತು, ವಿಷಯಗಳನ್ನ 3 ಪಟ್ಟಿಗಳಾಗಿ ವಿಭಜನೆಯನ್ನ ಮಾಡ್ತು, ಫೆಡರಲ್ ಶಾಸಕಾಂಗವನ್ನ ರಚನೆಯನ್ನ ಕೂಡ ಮಾಡ್ತು, ಕೇಂದ್ರದಲ್ಲಿ ದ್ವಿಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತು, ಫೆಡರಲ್ ಕಾರ್ಯಾಂಗವನ್ನ ರಚನೆ ಮಾಡ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಯಾವ ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು? 1901ರ ಕಾಯ್ದೆಯಲ್ಲ, ಇಲ್ಲ 1909ರ ಕಾಯ್ದೆಯಲ್ಲ, ಇಲ್ಲ 1905ರ ಕಾಯ್ದೆಯಲ್ಲ, ಇಲ್ಲ 1904ರ ಕಾಯ್ದೆಯಲ್ಲ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕಾಯ್ದೆಯನ್ನ 1909ರಲ್ಲಿ ಪರಿಚಯಿಸಲಾಯಿತು ಅಂತ ಹೇಳ್ಬೋದಾಗಿದೆ. 1909ರ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳ್ಬೋದಾಗಿದೆ. ಈ ಸುಧಾರಣೆಯ ಮುಖ್ಯಾಂಶಗಳನ್ನು ನೋಡೋದಾದ್ರೆ, ಕೇಂದ್ರದಲ್ಲಿ ಶಾಸಕಾಂಗ ಸದಸ್ಯರ ಸಂಖ್ಯೆಯನ್ನ ವಿಸ್ತರಣೆ ಮಾಡಿತು. ಅಂದ್ರೆ 6 ಇದ್ದಂತಹ ಸದಸ್ಯರ ಸಂಖ್ಯೆಯನ್ನ 54ಕ್ಕೆ ಏರಿಸ್ತು ಅಂತ ಹೇಳ್ಬೋದಾಗಿದೆ. ಪ್ರಾಂತ್ಯದಲ್ಲಿ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನ ಮಿತಿಯನ್ನಗೊಳಿಸ್ತು ಅಂತ ಹೇಳ್ಬೋದಾಗಿದೆ. ಕಾರ್ಯಕಾರಿ ಸಮಿತಿಗಳಿಗೆ ಭಾರತೀಯರನ್ನ ನೇಮಕ ಮಾಡ್ತು. ಶಾಸನ ಸಭೆಗಳ ಕಾರ್ಯಕಲಾಪಗಳ ವ್ಯಾಪ್ತಿಯನ್ನ ವಿಸ್ತರಣೆ ಕೂಡ ಮಾಡ್ತು ಅಂತ ಹೇಳ್ಬೋದಾಗಿದೆ. ಮುಸ್ಲಿಮರಿಗೆ 3 ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನ ನೀಡಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? SN ಸೇನ್ ರವರ, ಇಲ್ಲ RC ಮಜುಮ್ದಾರ್ ಅವರ, ಇಲ್ಲ ಬಾಲಗಂಗಾಧರ ತಿಲಕ್ ಅವರ, ಇಲ್ಲ VD ಸಾವರ್ಕರ್ ಅವರ? 1857ರ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು VD ಸಾವರ್ಕರ್ ಅಂತ ಹೇಳ್ಬೋದಾಗಿದೆ. 1857ರ ದಂಗೆಯನ್ನ ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಕರೆದ ಈ ಸಾವರ್ಕರ್ ಅವರು ಒಂದು ಕೃತಿಯನ್ನು ಕೂಡ ರಚನೆಯನ್ನ ಮಾಡ್ತಾರೆ. ಆ ಕೃತಿ ಹೆಸರು ನೋಡೋದಾದ್ರೆ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗಿದೆ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಕುರಿತು RC ಮಜುಮ್ದಾರ್ ಅವರು ಈ ದಂಗೆಯು ಪ್ರಥಮ ಸ್ವಾತಂತ್ರ್ಯ ಹೋರಾಟವೂ ಅಲ್ಲ, ರಾಷ್ಟ್ರೀಯ ಹೋರಾಟವೂ ಅಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಸೇನ್ ರವರು ತಮ್ಮ ಗ್ರಂಥವಾದ 1857 ಗ್ರಂಥದಲ್ಲಿ ಧರ್ಮಕ್ಕಾಗಿ ಆರಂಭವಾದ ಹೋರಾಟ ಸ್ವತಂತ್ರ ಹೋರಾಟವಾಗಿ ಮುಕ್ತಾಯಗೊಂಡಿತು ಅಂತ ಈ ಸ್ವತಂತ್ರ ಸಂಗ್ರಾಮದ ಕುರಿತು ತಿಳಿಸ್ಕೊಡ್ತಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೆಯುತ್ತಾರೆ? ಚಂದ್ರಗುಪ್ತನನ್ನ, ಇಲ್ಲ ಸ್ಕಂದಗುಪ್ತನನ್ನ, ಇಲ್ಲ ಸಮುದ್ರಗುಪ್ತನನ್ನ, ಇಲ್ಲ 2ನೇ ಚಂದ್ರಗುಪ್ತನನ್ನ? ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನನ್ನ ಕರೆಯುತ್ತಾರೆ ಅಂತ ಹೇಳ್ಬೋದಾಗಿದೆ. AV ಸ್ಮಿತ್ ರವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಸಮುದ್ರಗುಪ್ತನ ದಂಡನಾಯಕನಾದ ಹರಿಶೇಣ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಈ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸ್ತಾನೆ. ಆ ದಿಗ್ವಿಜಯಗಳು ಯಾವ್ಯಾವು ಅಂದ್ರೆ, ಆರ್ಯವರ್ತ ದಿಗ್ವಿಜಯ, ಅಡವಿ ರಾಜ್ಯಗಳ ದಿಗ್ವಿಜಯ, ದಕ್ಷಿಣ ಭಾರತದ ದಿಗ್ವಿಜಯ,
ಗಣರಾಜ್ಯಗಳ ದಿಗ್ವಿಜಯ ಮತ್ತೆ ಅಶ್ವಮೇಧ ಯಾಗದ ಆಚರಣೆಗಳ ಬಗ್ಗೆ ಈ ಹರಿಶೇಣನ ಅಲಹಾಬಾದ್ ಸ್ತಂಭ ಶಾಸನವು ಮಾಹಿತಿಯನ್ನ ಒದಗಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಏನಿರ್ಬೋದು ಮುಖ್ಯ ಉದ್ದೇಶ? ಧಾರ್ಮಿಕ ಜೀವನ ಸುಧಾರಣೆಯಾಗಿತ್ತ, ಇಲ್ಲ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಆಗಿತ್ತ, ಇಲ್ಲ ಶಿಕ್ಷಣದ ಪ್ರಸಾರವಾಗಿತ್ತ, ಇಲ್ಲ ಹಿಂದೂ ಸಮಾಜದ ಬಲಪಡಿಸುವಿಕೆ ಆಗಿತ್ತ. 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣೆಯ ಮುಖ್ಯ ಉದ್ದೇಶ ಶಿಕ್ಷಣದ ಪ್ರಸಾರವಾಗಿತ್ತು ಅಂತ ಹೇಳ್ಬೋದಾಗಿದೆ. ಭಾರತೀಯ ಸಮಾಜದಲ್ಲಿ ಇದ್ದ ಜಾತಿ ವ್ಯವಸ್ಥೆಯ ನಿಬಂಧನೆಗಳನ್ನು ಬದಲಾಯಿಸಲು, ಭಾರತೀಯ ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿಗಳನ್ನು ಸುಧಾರಿಸಲು ಮತ್ತು ಹೊರ ಪ್ರಪಂಚದ ಅರಿವನ್ನು ಮೂಡಿಸಲು, ಸಾಮಾಜಿಕ ದುಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲು 15ನೇ ಶತಮಾನದಲ್ಲಿ ಭಾರತದಲ್ಲಿ ಸಾಮಾಜಿಕ ಚಳುವಳಿಯನ್ನ ಕೈಗೊಳ್ಳಲಾಯಿತು. ಈ ಚಳುವಳಿಯ ಉದ್ದೇಶ ಏನೆಂದ್ರೆ ಶಿಕ್ಷಣದ ಪ್ರಸಾರವಾಗಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಈ ಕೆಳಕಂಡ ಯಾವ ನಾಯಕರಿಗೆ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳುವಳಿಯು ಇತಿಹಾಸದಲ್ಲಿ ಖ್ಯಾತಿಯನ್ನ ತಂದುಕೊಟ್ಟಿತು? ಇಗ್ನೇಷಿಯಸ್ ಲಯೋಲಾಗ, ಮಾರ್ಟಿನ್ ಲೂಥರ್ ಕಿಂಗ, ಇಲ್ಲ ಮಾರ್ಟಿನ್ ಲೂಥರ್ಗ, ಇಲ್ಲ ನೆಲ್ಸನ್ ಮಂಡೇಲಾ ಅವ್ರಗ? ಮಾರ್ಟಿನ್ ಲೂಥರ್ ಕಿಂಗ್ ರವರಿಗೆ ಈ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳುವಳಿಯು ಖ್ಯಾತಿಯನ್ನ ತಂದುಕೊಟ್ಟಿತು ಅಂತ ಹೇಳ್ಬೋದಾಗಿದೆ. ಮಾರ್ಟಿನ್ ಲೂಥರ್ ಕಿಂಗ್ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳುವಳಿಯ ನಾಯಕರಾಗಿದ್ರು. 1517ರಲ್ಲಿ ಜರ್ಮನಿಯಲ್ಲಿದ್ದ ಲೂಥರ್ ಚರ್ಚಿನಿಂದ ಸುಧಾರಣೆಗಳನ್ನು ಪ್ರಾರಂಭಿಸಿದ್ರು ಅಂತ ಹೇಳ್ಬೋದಾಗಿದೆ. ಬೈಬಲ್ ಅನ್ನ ಜರ್ಮನಿ ಭಾಷೆಗೆ ಭಾಷಾಂತರಿಸಿದ್ರು ಇವರು. 1520ರಲ್ಲಿ ಚರ್ಚ್ನ ಅಸಾಂಪ್ರದಾಯಿಕ ಆಚರಣೆಗಳ ಬಗ್ಗೆ ಪ್ರಬಂಧವನ್ನ ಪ್ರಕಟಿಸ್ತಾರೆ. ಇದರಿಂದ ಇವರನ್ನ ಧರ್ಮದ್ರೋಹಿ ಅಂತ ಬಹಿಷ್ಕಾರ ಮಾಡ್ತಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 1858ರ ರಾಣಿಯ ಘೋಷಣೆಯನ್ನ ಹೀಗೆಂದು ಕರೆಯುತ್ತಾರೆ. ಮ್ಯಾಗ್ನಾ ಕಾರ್ಟಾ ಅಂತನ, ಇಲ್ಲ ಮ್ಯಾಗ್ನಾ ಚರಿತ್ರೆ ಅಂತನ, ಇಲ್ಲ ಮ್ಯಾಗ್ನಾ ಚಕ್ರ ಅಂತನ, ಇಲ್ಲ ಮ್ಯಾಗ್ನಾ ಪತ್ರ ಅಂತನ? 1858ರ ರಾಣಿಯ ಘೋಷಣೆಯನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. 1858ರ ಕಾಯ್ದೆಯನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯೋದ್ರ ಜೊತೆಗೆ ದಿ ಆಕ್ಟ್ ಫಾರ್ ದಿ ಬೆಟರ್ ಗೌರ್ಮೆಂಟ್ ಆಫ್ ದಿ ಇಂಡಿಯಾ 1858 ಎಂದು ಕರೆದ್ರು ಅಂತ ಹೇಳ್ಬೋದಾಗಿದೆ. ಈ ಕಾಯ್ದೆಯ ಪ್ರಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ರದ್ದು ಮಾಡಿ ಭಾರತದ ವ್ಯವಹಾರ ಕಾರ್ಯದರ್ಶಿಯನ್ನ ನೇಮಕ ಮಾಡಿತು ಅಂತ ಹೇಳ್ಬೋದಾಗಿದೆ. ಭಾರತ ವ್ಯವಹಾರ ಕಾರ್ಯದರ್ಶಿಯ ಸಹಾಯಕ್ಕೆ 15 ಸದಸ್ಯರ ಇಂಡಿಯಾ ಕೌನ್ಸಿಲ್ ಅನ್ನ ರಚನೆ ಮಾಡಿತು ಅಂತ ಹೇಳ್ಬೋದಾಗಿದೆ. ಭಾರತೀಯ ಗವರ್ನರ್ ಜನರಲ್ ಅನ್ನ ಮುಂದೆ ವೈಸ್ರಾಯ್ ಎಂದು ಕರೆದರು. ದಂಗೆಯ ಸಮಯದಲ್ಲಿ ಬಂಧಿತರಾದ ಭಾರತೀಯ ಕೈದಿಗಳಿಗೆ ಸಾರ್ವತ್ರಿಕ ಕ್ಷಮಾದಾನವನ್ನ ನೀಡಿದರು. ಭಾರತೀಯ ಸೈನ್ಯದ ಪುನರ್ರಚನೆ ಮಾಡಿದರು. ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಈ ರಾಣಿ ಭರವಸೆಯನ್ನ ಕೊಡ್ತಾಳೆ. ಮೊಘಲ್ ಸಾಮ್ರಾಜ್ಯದ ಸಂಪೂರ್ಣ ಅಂತ್ಯವಾಯಿತು ಅಂತ ಹೇಳ್ಬೋದಾಗಿದೆ. ಭಾರತೀಯರಿಗೆ ಸಿವಿಲ್ ಸರ್ವಿಸ್ ಹುದ್ದೆಗಳಲ್ಲಿ ಅವಕಾಶ ನೀಡಲು 1861 ಕಾಯ್ದೆಯಲ್ಲಿ ಅವಕಾಶ ನೀಡಿದರು. ಮೊದಲ ವೈಸ್ರಾಯ್ ಕ್ಯಾನಿಂಗ್ ಅಧಿಕಾರ ಆರಂಭವಾಯಿತು ಅಂತ ಹೇಳ್ಬೋದಾಗಿದೆ. ಮೊದಲ ರಾಜ್ಯ ಕಾರ್ಯದರ್ಶಿ ಸ್ಟ್ಯಾನ್ಲಿ ಆದರು. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನು ಕೊನೆಗೊಳಿಸಿ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತ ಆರಂಭವಾಯಿತು ಅಂತ ಹೇಳ್ಬೋದು. ನವೆಂಬರ್ 1, 1858ರಂದು ಅಲಹಾಬಾದ್ನಲ್ಲಿ ಕ್ಯಾನಿಂಗ್ ಇದನ್ನ ಅರ್ಪಿಸಿದನು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿತ್ತು? ಇಂಡಿಯನ, ಇಲ್ಲ ಅಮೆರಿಕನ, ಇಲ್ಲ ಚೀನನ, ಇಲ್ಲ ಪೋರ್ಚುಗಲ್ಲ? ಪೋರ್ಚುಗಲ್ ದೇಶವು ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿತ್ತು ಅಂತ ಹೇಳ್ಬೋದಾಗಿದೆ. ಪೋರ್ಚುಗಲ್ನ ನ್ಯಾವಿಗೇಟರ್ ಹೆನ್ರಿ
ಆಫ್ರಿಕಾದ ಪಶ್ಚಿಮ ಕರಾವಳಿ ತೀರಗಳನ್ನು ಅನ್ವೇಷಿಸಲು ಪ್ರಯತ್ನ ಮಾಡಿದನು. ಬಾರ್ತೊಲೊಮಿಯೋ ಡಯಾಸ್, ವಾಸ್ಕೋಡಿಗಾಮ, ಕೊಲಂಬಸ್, ಮೆಗಲಾನ್ ಇನ್ನಿತರ ಜನರು ಭೌಗೋಳಿಕ ಅನ್ವೇಷಣೆ ನಡೆಸಲು ಪ್ರಯತ್ನಿಸಿದರು ಅಂತ ಹೇಳ್ಬೋದಾಗಿದೆ.